ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಶುಕ್ರವಾರ ಮತ್ತು ಶನಿವಾರದ 2 ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಿನ್ನೆ ಇವತ್ತು 2 ದಿನದ ಬ್ಲಾಗು ಇದರಲ್ಲಿ ಶೇರ್ ಆಗಿರುತ್ತೆ. ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ಸಿ ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ. ಎಲ್ಲ ಥರದ ತರಕಾರಿನೂ ಕೂಡ ಎತ್ತಿಟ್ಟಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟು ಮಾಡಿ ನಾನು ಜಾಸ್ತಿ ದಿನ ಅಂದರೆ ತಿಂಗಳಾನುಗಟ್ಲೆ ಈ ಮನೆಗೆ ಬಂದಮೇಲೆ ನಾನು ಉಪ್ಪಿಟ್ಟೇ ಮಾಡಲಿಲ್ಲ. ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಅಂದರೆ ಆಗಲ್ಲ. ನಾವು ಏನು ಒಬ್ಬರೇ ಮಾಡ್ಕೊಳ್ಳೋದು ಅಂತ ಹಾಲು ಕಿಚನ್ ಮನೇಲಿದ್ದಾಗ ನಾನು ನಮ್ಮ ದೊಡ್ಡ ಮಗ ಇಬ್ಬರು ಮಾಡ್ಕೊಳ್ಳೋವು. ಅದಾದ ನಂತರ ನಾನು ಮಾಡ್ತಾ ಇರಲಿಲ್ಲ. ಇವಾಗ ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮು ಉಪ್ಪಿಟ್ಟು ಮಾಡ್ತಾ ಇರೋದು. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಂಗೋಲಿ ಇಟ್ಟು ನಾವು ಅಡುಗೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಬಿಸಿನೀರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಉಪ್ಪಿಟ್ಟಿಗೆ. ನಾವು ತಣ್ಣೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಬೇಗನೂ ಆಗೋದಿಲ್ಲ. ಬಿಸಿನೀರು ಮೊದಲೇ ಕಾಯಿಸಿಟ್ಕೊಂಡು ಪಲಾವ್ಗಾಗಲಿ ಉಪ್ಪಿಟ್ಟಿಗಾಗಲಿ ನಾವು ಬೇಯೋದಕ್ಕೆ ಹಾಕ್ತೀವಲ್ವ ತರಕಾರಿನ, ಹಾಗಾಗಿ ಬಿಸಿನೀರು ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ತರಕಾರಿಗೆ, ಬೇಗನೂ ಆಗುತ್ತೆ ತಿಂಡಿ. ಹಾಗಾಗಿ ಇವಾಗ ನಾನು ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಮೊದಲೇ. ಇವಾಗ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಬನ್ಸಿ ರವೆನ ಹುರ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇಲ್ಲ ಅಂತ ಅಂದರೆ ಹಸಿ ಇದ್ದರೆ ಉಪ್ಪಿಟ್ಟು ನೀಟಾಗಿ ಚೆನ್ನಾಗಿರಲ್ಲ. ಎಷ್ಟೇ ಬೇಯಿಸಿದ್ರೂ ತಿನ್ನೋದಕ್ಕೆ ಒಂಥರ ಹಸಿ ಅನ್ನೋಂಗೆ ಆಗುತ್ತೆ. ಆಮೇಲೆ ಉಡುಡಿಯಾಗಿ ಬರೋದಿಲ್ಲ ಉಪ್ಪಿಟ್ಟು. ಹಾಗಾಗಿ ಉಪ್ಪಿಟ್ಟು ಯಾರೂ ಚೆನ್ನಾಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಉಡುಡಿಯಾಗೂ ಕೂಡ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡು ಕೂಡ ಉಪ್ಪಿಟ್ಟು ರವೆನ ಹುರ್ಕೋಬೋದು. ಅದಿನ್ನೂ ಕೂಡ ಟೇಸ್ಟ್ ಜಾಸ್ತಿ. ತುಪ್ಪ ಇಲ್ದಲೇ ಇರೋ ಕಾರಣ ಅಂದರೆ ಸ್ವಲ್ಪ ಇತ್ತು ಎಣ್ಣೆನೇ ಹಾಕ್ಕೊಂಡು ಹುರ್ಕೊಳ್ಳೋಣ ರವೆನ ಅಂತ ಈ ರೀತಿ ಹುರ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗ್ಯಾಸ್ನ ಸೀದೋಗುತ್ತೆ, ತಳ ಹಿಡಿದ್ಬಿಡುತ್ತೆ. ಎಣ್ಣೆ ಹಾಕಿ ನಾವು ರವೆ ಹುರಿಯೋದ್ರಿಂದ ಮತ್ತು ಸಿಮ್ಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ರವೆನೂ ಚೆನ್ನಾಗಿ ಹುರಿಯುತ್ತೆ ಮತ್ತು ಸೀದೋಗಲ್ಲ, ತಳ ಹಿಡಿಯಲ್ಲ. ಹುರ್ಕೊಂಡಿದ್ದಾಯಿತು, ಒಂದು ತಟ್ಟೆಗೆ ಎತ್ತಿಟ್ಟಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫಸ್ಟು ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಸಿವೆನ ಮೊದಲೇ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ, ಕಡಲೆಬೇಳೆ ಫ್ರೈ ಆಗಿರಲ್ಲ. ಹಾಗಾಗಿ ಕಡಲೆಬೇಳೆ ಹಾಕಿ ಆಮೇಲೆ ಸಾಸಿವೆ ಹಾಕ್ಕೊಂಡು ಇವಾಗ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಇವಾಗ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊತೀನಿ. ಅದಾದ ನಂತರ 3 ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ನಾನು ಫ್ರೈಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕರಿಬೇವು ಕೂಡ ಹಾಕ್ಕೊಂಡು ಅದಕ್ಕೆ ಅರಿಶಿನ ಹಾಗೆಯೇ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ಯಾಕಂತಂದರೆ ನಾವು ಚಿತ್ರಾನ್ನ ಅಲ್ಲ, ಇದು ಸುಮ್ಮನೆ ಫ್ರೈ ಮಾಡ್ಕೊಂಬಿಟ್ಟು ರೈಸ್ ಮಿಕ್ಸ್ ಮಾಡೋದಕ್ಕೆ. ಉಪ್ಪಿಟ್ಟಲ್ವ ಹೆಂಗಿದ್ರೂ ಬೇಯಿಸ್ಬೇಕಾಗುತ್ತೆ ತರಕಾರಿ ಎಲ್ಲ ಹಾಕ್ಬಿಟ್ಟು. ಹಾಗಾಗಿ ನಾನಿವಾಗ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಒಂದು ಮೆಜರ್ಮೆಂಟಲ್ಲಿ ಇವಾಗ ನೀಟಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಒಂದು ಆಪಲ್ ಟೊಮೊಟೊನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಅದಾದ ನಂತರ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ಅದನ್ನೆಲ್ಲನೂ ಕೂಡ ಇವಾಗ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ, ಅವರೆಕಾಯಿ, ಆಲೂಗೆಡ್ಡೆ ಇಷ್ಟನ್ನ ತೊಗೊಂಡಿದ್ದೆ ಅಲ್ವಾ. ಇವಾಗ ಹಾಕ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ಅಂದರೆ ಎಣ್ಣೆಲ್ಲೇ ನೀಟಾಗಿ ಫ್ರೈ ಆಗಬೇಕು. ಆವಾಗ ತರಕಾರಿ ಚೆನ್ನಾಗಿ ಬೇಯುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ನೀರು ಹಾಕ್ಬಿಟ್ಟು ಆಮೇಲೆ ಬೇಯಿಸೋಕೆ ಹೋದಾಗ 1 ಅವರ್ ಜಾಸ್ತಿನೇ ತೊಗೊಳುತ್ತೆ. ಇದರಲ್ಲೇ ನಾವು ತರಕಾರಿ ಎಲ್ಲನೂ 0.5% ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ, ಫ್ರೈ ಮಾಡ್ಕೊಂಬಿಟ್ರೆ ಆಮೇಲೆ ಬೇಗನೆ ಉಪ್ಪಿಟ್ಟು ಕ್ವಿಕ್ಕಾಗಿ ಆಗುತ್ತೆ. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಲ್ವ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಒಂದು 0.5% ತರಕಾರಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ಬಿಸಿನೀರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ತರಕಾರಿಗಳು ಪೂರ್ತಿ ಬೇಯೋವರೆಗೂ ಇವಾಗ ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಲ್ವ, ಅಷ್ಟರೊಳಗಡೆ ನಾನು ಒಂದು ಗ್ಲಾಸ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಟೀನ ಇಟ್ಟಿದ್ದೀನಿ. ನನಗೆ ತಿಂಡಿಗಿಂತ ಮುಂಚೆ 1 ಗ್ಲಾಸ್ ಟೀ, ತಿಂಡಿ ಆದಮೇಲೆ 1 ಗ್ಲಾಸ್ ಟೀ ಕುಡಿದು ಅಭ್ಯಾಸ. ಹಾಗಾಗಿ ಇವಾಗ ತಿಂಡಿಗಿಂತ ಮುಂಚೆನೇ ಟೀ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಇವತ್ತು ತಿಂಡಿ ತಿಂದಿಲ್ಲ. ಅವರು ಉಪ್ಪಿಟ್ಟು ಅಂತ ಅಂದ ತಕ್ಷಣವೇ ನಾನು ಬೇರೆ ತಿಂತೀನಿ, ನನಗೆ ಬೇಡ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ಹೋದರು. ಸರಿ ಆಯಿತು, ಅವರು ಮಧ್ಯಾಹ್ನ ಬಂದು ತಿಂತಾರೆ. ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವ, ಆವಾಗ ತಿಂತಾರೆ ಅಂತ. ಇವಾಗ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನಲ್ವ, ಹಾಗಾಗಿ ಇವಾಗ ನಾನು ಮಾಡ್ತಾ ಇರೋದು ಅವ್ನು ಸ್ಕೂಲಿಂದ ಕರ್ಕೊಂಡು ಬರ್ತೀನಿ 12 ಗಂಟೆಗೆ.
ಆವಾಗ ಬಿಸಿ ಬಿಸಿದು ಉಡಿ ಉಡಿಯಾಗಿರುತ್ತೆ. ಆವಾಗ ತಿನ್ನೋದಕ್ಕೆ ಅವನಿಗೂ ಚೆನ್ನಾಗಿರುತ್ತೆ, ನಾವು ತಿನ್ಬೋದು. ಆಮೇಲೆ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರಲ್ವ, ರೈಸ್ ಮಾಡೋ ಬದಲು ಮುದ್ದೆ ಮಾಡಿಬಿಟ್ಟು ಇದು ಉಪ್ಪಿಟ್ಟನ್ನ ರೈಸ್ ಬದಲಿಗೆ ಕೊಟ್ಟರೆ ಅದು ತಿನ್ಕೊತಾರೆ ಅಂತ ಈ ಐಡಿಯಾ ಮಾಡಿದ್ದೀನಿ. ಸದ್ಯಕ್ಕೆ ಇವಾಗ ಟೀ ಮಾಡಿಕೊಂಡು ನಾನೊಬ್ಳಿಗೆ ಟೀ ಕುಡಿತಾಯಿದ್ದೀನಿ ಇವಾಗ. ಹಾಗೆಯೇ ನಾನು ಎಲ್ಲನೂ ಕೂಡ ಕಟ್ ಮಾಡಿ ತರಕಾರಿಗಳನ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ. ತೆಂಗಿನಕಾಯಿ ಮಾತ್ರ ನಾನು ಇದು ಮಾಡಿರಲಿಲ್ಲ. ಇವಾಗ ನಾನು ಬಿಡೋಕ್ಕೆ ಅಂತ ಹೋಗಿದ್ನಲ್ಲ ನನ್ನ ಮಗನ ಸ್ಕೂಲ್ಗೆ, ಆವಾಗ ತೆಂಗಿನಕಾಯಿ ತೊಗೊಂಡು ಬಂದೆ ಒಂದು. ಇವಾಗ ಅದ್ರ ಗುಂಜು ಏನು ಬರುತ್ತೆ, ತೆಂಗಿನ ನಾರು ಅಂತಾರಲ್ಲ, ಅದನ್ನೆಲ್ಲನೂ ಕೂಡ ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ಮನೇಲಿ ತುರೆಮಣೆ ಇಲ್ಲ ಅಂದು ತುರೆಮಣೆ ತೊಗೊಂಡಿದ್ದಾಯಿತು. ಇವಾಗ ಕುಡ್ಲು ಮಚ್ಚು ಇಲ್ಲ ಅನ್ನೋದೊಂದು ಬಂದೈತೆ. ಅದನ್ನು ಊರ ಕಡೆ ಸೈಡ್ ಹೋದಾಗ ಈ ರೋಡ್ ಸೈಡು ಅಪೋಸಿಟ್ ಹಾಕ್ಕೊಂಡಿರ್ತಾರಲ್ವ ಎಲ್ಲ, ಏನು ಕುಡ್ಲು ಮಚ್ಚು ಕಬ್ಬಿಣದ ಅಂಗಡಿ ಇರುತ್ತಲ್ಲ, ಅಲ್ಲೂ ಒಂದು ತೊಗೊಂಬರ್ಬೇಕು. ಸದ್ಯಕ್ಕೆ ಇವಾಗ ಆ ಗುಂಜೆಲ್ಲ ಕೀಳೋದಕ್ಕೆ ಒಂದು ಹೆಲ್ಪ್ ಆಗುವಂತಹ ವಸ್ತು ಅಂದರೆ ಫೋರ್ಕ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಚೂಪಾಗಿರುತ್ತೆ ಮುಂದ್ಗಡೆ. ಅದು ನಾವು ಚಾಕಲ್ಲಿ ಗುಂಜನ್ನು ಕೀಳೋದಕ್ಕೂ ಫೋರ್ಕಲ್ಲಿ ಕೀಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನು ಯೂಸ್ ಮಾಡ್ಕೋಬೋದು. ಗುಂಜು ಕೂಡ ಕೀಳೋಕ್ಕೆ ನೀಟಾಗಿ ಬರುತ್ತೆ. ಇವಾಗ ನೋಡಿ ನಾನು ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರ್ತಾಯಿದೆ. ನಾವು ಕಳಶಕ್ಕೆ ನಾವು ಕಾಯಿನ ತರ್ತೀವಿ ನೋಡಿ, ಆ ಗುಂಜೆಲ್ಲ ನೀಟಾಗಿ ಕಿತ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಜುಟ್ಟನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಇದನ್ನು ಈ ರೀತಿ ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿದೆ. ನಾವು ತುರೆಮಣೆಯಲ್ಲಿ ತುರ್ಕೋಬೇಕಾದ್ರೂ ಗುಂಜೆಲ್ಲ ಇದ್ದಾಗ ನಾವು ತುರಿತಾ ಇದ್ರೂ ಆ ಗುಂಜಿನ ಪುಡಿ ಬರುತ್ತಲ್ವ, ಅದೇ ಬರ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಎಲ್ಲ ನೀಟಾಗಿ ಈ ಫೋರ್ಕಿಂದ ತೆಗೆದುಬಿಟ್ಟು ನಾವು ತುರೆಮಣೆಯಲ್ಲಿ ಕಾಯಿ ತುರಿಯೋದ್ರಿಂದ ಬರೀ ತೆಂಗಿನ ತುರಿ ಮಾತ್ರ ಕೆಳಗಡೆ ಬೀಳುತ್ತೆ. ಆ ಉಡಿ ಏನು ಬರುತ್ತೆ ಗುಂಜಿಂದು ಪುಡಿ ಎಲ್ಲನೂ ಬೀಳೋದಿಲ್ಲ. ಇವಾಗ ನೋಡಿ ಈ ಗುಂಜಿರುತ್ತಲ್ಲ, ಇದನ್ನು ನಾವು ಹೈಜೆನಿಕ್ಕಾಗಿ ಬಳಸ್ಕೋಬೋದು. ಅಂದರೆ ಒಂಥರ ಆಯುರ್ವೇದಿಕ್ಕಾಗಿ ನಾವು ದೋಸೆ ಹಂಚಿಗೆ ಚಪಾತಿ ಹಾಕ್ಬೇಕಾದ್ರೆ ಎಲ್ಲನೂ ಕೂಡ ನಾವು ಸ್ಟೀಲ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಪ್ಲಾಸ್ಟಿಕ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಅದ್ರ ಬದಲು ನಾವು ಇದನ್ನು ಅಂದರೆ ಗುಂಜನ್ನು ಪುಡಿ ಎಲ್ಲನೂ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು ಸ್ಪೂನ್ ಥರ ನಾವು ಮಾಡಿಕೊಂಡು ಇದರಿಂದ ನಾವು ಆಯಿಲ್ ಅಪ್ಲೈ ಮಾಡೋದ್ರಿಂದ ಒಳ್ಳೆಯದು, ಆಯುರ್ವೇದಿಕ್ ಥರ ಇರುತ್ತೆ. ಹಾಗಾಗಿ ಇದೊಂದು ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಮನೆ ಮುಂದೆನೇ ತೆಂಗಿನಕಾಯಿ ಹೊಡಿತೀನಿ. ಅಂದರೆ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆಯಲ್ವಾ, ಹಾಗಾಗಿ ಅಲ್ಲೇ ನಾನು ಎಷ್ಟು ಸಲ ಒರೆಸಿದ್ರೂ ಕೂಡ 1-2 ಅವರ್ಗೆ ಒಂದೊಂದು ಸಲ ಮಳೆ ಬಂದು ತಗ್ಗಿರೋದ್ರಿಂದ ಮನೆ ಮುಂದೆನೇ ನೀರು ತುಂಬುತ್ತೆ. ಇರಲಿ ಇನ್ನೊಂದು ಸಲ ಒರೆಸೋಣ ಮಳೆ ಬಂದಾದಮೇಲೆ ಅಂತ. ಎಷ್ಟು ದಿನ ಬಂದಾಗಿರುತ್ತೋ ತೆಂಗಿನಕಾಯಿಗಳು ಬೆಂಗಳೂರಿಗೆ, ಆ ನೀರಂತೂ ಕುಡಿಯೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಚೆಲ್ಬಿಟ್ಟೆ ನಾನು. ಇನ್ನು ನಾನು ತೆಂಗಿನಕಾಯಿ ಎಲ್ಲನೂ ಕೂಡ ತುರಿದು ಎತ್ತಿಟ್ಕೊಳ್ಳೋ ಅಷ್ಟರಲ್ಲಿ ತರಕಾರಿ ಎಲ್ಲನೂ ನೀಟಾಗಿ ಬೆಂದಿತ್ತು. ಒಂದು ಸಲ ಕೈ ಆಡಿಬಿಟ್ಟು ಉಪ್ಪಿಟ್ಟಿನ ರವೆ ನಾವು ಏನು ಹುರ್ಕೊಂಡಿದ್ವಲ್ಲ ಬನ್ಸಿ ರವೆ, ಇವಾಗ ಅದನ್ನು ನೀಟಾಗಿ ಒಂದು ಕಡೆ ಅಂದರೆ ಬಾಣಲಿ ಒಳಗಡೆ ಹಾಕ್ತಿದ್ದಂಗೆ ಇನ್ನೊಂದು ಕಡೆ ಸೌಟಿಟ್ಕೊಂಡು ತಿರುಗ್ತಾ ಇದ್ದೆ. ಹಿಂಗೆ ಮಾಡೋದ್ರಿಂದ ಗಂಟಾಗೋದಿಲ್ಲ, ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಒಂದೇ ಸಲ ಹಾಕ್ಬಿಟ್ಟು ತಿರುಗ್ತೀವಿ ಅಂದರೆ ಗಂಟುಗಳಾಗುತ್ತೆ ಉಪ್ಪಿಟ್ಟು. ಈ ರೀತಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಮತ್ತು ಬಿಸಿನೀರು ಇತ್ತಲ್ವ, ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ತಿರುಗ್ಬಿಟ್ಟು ಒಂದು 10 ನಿಮಿಷ ಬೇಯೋವರೆಗೂ ಒಂದು ಸ್ವಲ್ಪ ನೀರು ಕಮ್ಮಿ ಆಗೋವರೆಗೂ ಬೇಯಿಸ್ಬಿಟ್ಟು ಅದಾದ ನಂತರ ಕೊತ್ತಂಬರಿ ಮತ್ತು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ಇವೆರಡನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ಒಬ್ಬೊಬ್ಬರು ರವೆ ಹುರ್ಕೊಂಡಿರ್ತಾರಲ್ವ, ಆ ರವೆ ಹುರಿದಿರೋದ್ರೊಳಗಡೆ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದೇ ಸಲ ಬೇಯೋದಕ್ಕೆ ಅಂತ ಹಾಕ್ತಾರೆ. ಹಂಗೂ ಚೆನ್ನಾಗಿರುತ್ತೆ, ಹಿಂಗೂ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಕೊತ್ತಂಬರಿ ಹಾಕಿನೇ ತೆಂಗಿನ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಆದಮೇಲೆ ಇದು ಆಲ್ಮೋಸ್ಟ್ ಒಂದು 90% 95% ಆಗಿದೆ. ಇನ್ನೊಂದು ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಸಿಮ್ಮಲ್ಲಿ ಒಂದು 10 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ರೆ ಈ ರೀತಿ ರೆಡಿಯಾಗೋಗುತ್ತೆ ಉಪ್ಪಿಟ್ಟು. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ಅವರೆಕಾಯಿ ಉಪ್ಪಿಟ್ಟು, ಎಲ್ಲ ಥರ ತರಕಾರಿ ಹಾಕಿ ಮಾಡಿರೋಂಥ ಉಪ್ಪಿಟ್ಟು ಇದು. ಒಂದು ಪಕ್ಷದಲ್ಲಿ ಅವರೆಕಾಯಿ ಸ್ವಲ್ಪ ಜಾಸ್ತಿ ಇತ್ತಲ್ವ, ಅವರೆಕಾಳು ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಹುಡಿ ಹಾಕಿರುತ್ತೆ. ಅಂದರೆ ತೀರಾ ತಣ್ಣಗಲ್ಲ, ಒಂದು ಮೀಡಿಯಮ್ ಆಗಿ ಒಂದು 50% ತಣ್ಣಗಾಗುತ್ತಲ್ಲ, ಅವಾಗ ತುಂಬಾ ಹುಡಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಅದಾದಮೇಲೆ ನಾನು ಬೇರೆ ಯಾವ ವ್ಲಾಗನ್ನು ನಾನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ನೈಟು ಸ್ಟಾರ್ಟ್ ಮಾಡಿದೆ. ನೈಟು ಅಂತ ಅಂದರೆ ನಾನು ಏನು ಅಡುಗೆ ಏನು ಮಾಡೋಕ್ಕೆ ಹೋಗಿಲ್ಲ. ಇವತ್ತು ರೈಸು ಮತ್ತು ರಸಮ್ ಮಾಡಿದ್ದೀನಿ. ಹೆಸರುಬೇಳೆ ಮತ್ತು ಟೊಮೊಟೊ ರಸಮ್ನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಏನಾದರೂ ಶೀತ ನೆಗಡಿ ಈ ಥಂಡಿಲಿ ಈ ಸಾಂಬಾರನ್ನ ಮಾಡಿಕೊಂಡು
ಊಟಕ್ಕೋ ಅಥವಾ ಕುಡಿಯೋದಿದ್ರೆ ಕೆಲವರೆಲ್ಲ ರಸಮ್ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಅವರು ಕೂಡ ಈ ರೀತಿ ತೆಳು ರಸಮ್ನ ಕುಡಿಬೋದು ಬಿಸಿ ಬಿಸಿದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ರಸಮ್ಮು ಮಟನ್ನು ಚಿಕನ್ನು ಮಾಡ್ತೀವಲ್ವ, ಅದಾದಮೇಲೆ ಸ್ವಲ್ಪ ರಸಮ್ಮು ರೈಸು ತಿಂತಾರೆ ನೋಡಿ, ಆ ಅಭ್ಯಾಸ ಇಟ್ಕೊಂಡಿರೋರು ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ತಿಳಿ ರಸಮ್ಮು ಹಾಗೆಯೇ ತಿಳಿ ಸಾರು ಏನಾದರೂ ಅಂದ್ಕೋಬೋದು. ನನಗಂತೂ ಕ್ವಿಕ್ಕಾಗಿ ಮಾಡಿರೋದಕ್ಕೂ ಅದಕ್ಕೂ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಅಂದರೆ ನಾನಿವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಸ್ವಲ್ಪ ಹೊಟ್ಟೆ ಪೇಯ್ನ್ ಇತ್ತು. ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ಪೇಯ್ನ್ ಬರುತ್ತಲ್ಲ, ಆ ರೀತಿ. ಹಾಗಾಗಿ ನಾನು ಬೇರೆ ಏನೂ ಜಾಸ್ತಿ ರಿಸ್ಕ್ ಮಾಡ್ಕೊಳ್ಳೋಂತಹ ಕುಕ್ಕಿಂಗೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟು ನಾನು ನಿಜವಾಗ್ಲೂ ಪಾತ್ರೆನೂ ಸಹ ತೊಳೆಯೋಕ್ಕೆ ಹೋಗಲಿಲ್ಲ, ನನಗೆ ಅಷ್ಟು ಹೊಟ್ಟೆ ನೋವ್ತಾಯಿತ್ತು. ಸದ್ಯಕ್ಕೆ ನಿಮ್ಮ ಮೇಲೆ ತಲೆ ಕೊಟ್ಬಿಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಏನೇ ನಿಮ್ಮ ಮೇಲೆ ತಲೆ ಕೊಡಬೇಕು ಅಂತ ಅಂದ್ರೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಆಗೋದೇ ಇಲ್ಲ. ಇವಾಗ ಫಸ್ಟು ಅವನಿಗೆ ಸರಿ ತಿನ್ನಿಸಿ, ಮತ್ತು ಚಿಕ್ಕ ಅಂದರೆ ದೊಡ್ಡವನಿಗೆ ಊಟ ಮಾಡಿಸಿ, ಆಮೇಲೆ ಅವು ಎಲ್ಲನೂ ಮಲಗಿಸಿ, ಆಮೇಲೆ ನಾವು ದಿಂಬಿಗೆ ತಲೆ ಕೊಡಬೇಕು. ಈ ಥರ ಆಗುತ್ತೆ. ನಿಜವಾಗ್ಲೂ ಮಕ್ಕಳು ಯಾವಾಗ ದೊಡ್ಡವು ಆಗ್ತಾವೋ ಅನ್ನೋದೊಂದು ತಲೆನೋವು ಬಂದುಬಿಡುತ್ತೆ. ಮಕ್ಕಳು ದೊಡ್ಡವಾಗೋವರೆಗೂ ಸಮಾಧಾನ ಅನ್ನೋದೇ ಇಲ್ಲ. ಯಾವಾಗ ದೊಡ್ಡವು ಆಗ್ತಾವೋ ಅನ್ನೋದೊಂದು ನನಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿವರೆಗೂ ಸಮಾಧಾನ ಅನ್ನೋದೇ ಇರೋದಿಲ್ಲ. ಹಾಗೆಯೇ ಇವಾಗ ರಾಗಿ ಸರಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇವಾಗೆಲ್ಲನೂ ನಾವು ಮುದ್ದೆ ಮಾಡೋದಕ್ಕೆ ಯಾವ ರಾಗಿನ ಬಳಸ್ಕೊಂಡಿರ್ತೀವಿ, ಅದೇ ರಾಗಿಯಲ್ಲಿ ಬಟ್ಟೆಯಲ್ಲಿ ಜಲಿಸ್ಬಿಟ್ಟು ಅದನ್ನೇ ನಾನು ರಾಗಿ ಸರಿ ಮಾಡ್ಕೊತೀನಿ. ಎಕ್ಸ್ಟ್ರಾ ಬೇರೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದರಲ್ಲೇ ಇವಾಗ ತಿನ್ನಿಸ್ತೀನಿ. ಇನ್ನೇನು 1 ತಿಂಗಳು ಕಳೆದ್ರೆ 1 ವರ್ಷ ಆಗೋಕ್ಕೆ ಬರ್ತಾ ಇದೆಯಲ್ವ, ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಎಲ್ಲನೂ ರೈಸು ಮತ್ತು ರಸಮ್ಮು ರೆಡಿ ಆಯಿತು. ಇದ್ರ ಜೊತೆಗೆ ರಾಗಿ ಸರಿನೂ ರೆಡಿಯಾಗಿತ್ತು. ಅವ್ನು ಸ್ವಲ್ಪ ಯಾಕೋ ಗೊರ ಗಂಟಲಲ್ಲಿ ಮತ್ತು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿತ್ತಲ್ವ, ಜೇನುತುಪ್ಪನ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು 2 ಹನಿಯಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ತಿಂತಾನೆ ಚೆನ್ನಾಗಿ. ಅದು ಸ್ವಲ್ಪ ಕೆಮ್ಮು ಕಂಟ್ರೋಲ್ ಆಗುತ್ತೆ ಮಕ್ಕಳಿಗೆ. ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಮಕ್ಕಳಿಗೆ ಕೆಮ್ಮು ಕಫ ಅದೆಲ್ಲ ಕಟ್ಟಿದರೆ ದೊಡ್ಡ ಪತ್ರೆ ಬರುತ್ತಲ್ಲ, ಅದನ್ನೆಲ್ಲ ಕಾಯಿಸ್ಬಿಟ್ಟು ಅದ್ರ ರಸನ ಕುಡಿಸ್ತಾರೆ. ನನಗೆ ಅದು ನನ್ನ ಮಕ್ಕಳಿಗೆ ಇಬ್ರಿಗೂ ಕೂಡ ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಇದನ್ನು ಜೇನುತುಪ್ಪನ ನಾಲಿಗೆಗೆ ಏನಕ್ಕಾದ್ರೂ ನೆಕ್ಸಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ ಅನ್ನೋದೊಂದು. ಹಾಗಾಗಿ ನಾನು ಆ ರೀತಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇನ್ನೊಂದು ಬೇಬಿ ರಬ್ ಬರುತ್ತಲ್ಲ ಮಕ್ಕಳಿಗೆ ಅಂತ, ಅದನ್ನು ನಾನು ಇನ್ನೂ ಒಂದು ಸ್ವಲ್ಪ ಅಂತ ಅಂದರೆ ಒಂದು ಬೆರಳಷ್ಟು ಅದನ್ನು ಹಾಕ್ಬಿಟ್ಟು ಸರಿ ಒಳಗಡೆ ಬಿಸಿ ಸರಿ ಒಳಗಡೆ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅದು ಕಫ ಏನೇ ಇದ್ರೂ ಅದು ಎಲ್ಲ ಕಿತ್ತಾಕುತ್ತೆ. ಆ ರೀತಿ ಮಾಡ್ತಾಯಿದ್ದೆ. ದೊಡ್ಡವನಿಗೆಲ್ಲ ಅದೇ ರೀತಿ. ಅದಕ್ಕೆ ಅವನಿಗೆ ಜಾಸ್ತಿ ಏನು ಹುಷಾರಿಲ್ದಲೇ ಇರೋ ಥರ ಕೆಮ್ಮು ಶೀತ ಅದೇನೂ ಕೂಡ ಆಗ್ತಾಯಿರಲಿಲ್ಲ. ಏನಾದರೂ ಆಯಿತು ಅಂತ ಅಂದರೆ ರಾಗಿ ಸರಿನೋ ಬಿಸಿನೀರು ಇದು ಮಾಡ್ಬೇಕಾದ್ರೆ ಸ್ವಲ್ಪ ವಿಕ್ಸ್ ಆ್ಯಡ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೆ ಅಥವಾ ಕುಡಿಸ್ತಾ ಇದ್ದೆ. ಇದನ್ನು ನೀವು ಆ ಥರನೂ ಮಾಡ್ತಾರ ಅಂತ ಕೇಳ್ಬೋದು. ನಾನು ಅದೇ ಥರ ಮಾಡ್ತಾಯಿದ್ದೆ. ಹಂಗಾಗಿ ಅವನಿಗೆ ಯಾವುದೇ ಥರ ಶೀತ ನೆಗಡಿ ಕೆಮ್ಮು ಏನೂ ಆಗ್ತಾಯಿರಲಿಲ್ಲ. ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದ. 2ನೇದು ಆದಮೇಲೆ ಮೊದಲನೇದನ್ನ ಮರ್ತು ಬಿಡ್ತಾರೆ ಅಂತಾರಲ್ಲ, ಹಂಗೆ. ಆಮೇಲೆ ನಮ್ಮಮ್ಮ ನೋಡ್ಕೊತಾ ಇದ್ರು ಅವನ್ನ. ಇವನ್ನ ನಾನು ನೋಡ್ಕೊತಾ ಇದ್ದೆ ಚಿಕ್ಕವನ್ನ. ಇವಾಗಲೂ ಕೂಡ ಅಷ್ಟೇ, ಅವ್ನಿಗೇನಾದರೂ ಆದರೆ ದೊಡ್ಡವನಿಗೆ ನಾನು ಅದೇ ರೀತಿ ಸ್ವಲ್ಪ ವಿಕ್ಸ್ ಆ್ಯಡ್ ಮಾಡಿಬಿಟ್ಟು ಬೇಬಿ ರಬ್ನ ಬಿಸಿನೀರು ಕುಡಿಸ್ತೀನಿ. ಆವಾಗ ಕರೆಕ್ಟಾಗಿ ಅಂದರೆ ನೀಟಾಗಿ ಆಗ್ಬಿಡ್ತಾನೆ. ಯಾವುದೇ ಥರ ಕೆಮ್ಮು ಕಫ ಏನೂ ಇರೋದಿಲ್ಲ. ಹಾಗೆಯೇ ಅವನಿಗೆಲ್ಲ ತಿನ್ನಿಸಾದ್ಮೇಲೆ ಲಾಸ್ಟಿಗೆ ಇದು ಬಂದು ಒಂದು ಆರ್ಡರ್ ಬಂದಿತ್ತು. ತುಂಬ ದಿನ ಆಗಿತ್ತು ಬಂದು, 1 ವಾರದ ಮೇಲೆ ಆಗೋಗಿತ್ತು. ನಾನು ನಿಮಗೆ ತೋರಿಸೇ ಇರಲಿಲ್ಲ, ತೊಗೊಂಡೋಗಿ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆ. ಸರಿ ಇವತ್ತೆಲ್ಲ ಯೂಸ್ ಮಾಡೋಣ. ನನಗಿವಾಗ ಬೆಳಗ್ಗೆ ಮಾರ್ನಿಂಗು ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ, ಒಂದು ಮೀಶೋ ಪ್ರಾಡಕ್ಟ್ನ. ಇದು ಬಂದು 150 ರೂಪಾಯಿ, 150 ಅಲ್ಲ 149 ರೂಪಾಯಿ. ಇದು ಏನು ಅಂತ ಅಂದರೆ, ಇದು ಅಲ್ಲೇ ಇದೆ ನೋಡಿ, ಸ್ಟೋರೇಜ್ ಕಂಟೈನರ್ ಥರ. ನಾವು ತರಕಾರಿಗಳನ್ನೆಲ್ಲನೂ ನೈಟೇನೆ ಕಟ್ ಮಾಡಿಟ್ಟೋದು, ಬೆಳಗ್ಗೆ ಮಾರ್ನಿಂಗ್ ಇನ್ನೇನು ಒಗ್ಗರಣೆ ಹಾಕಬೇಕು ಆ ಥರ. ಏನಾದರೂ ಕೆಲ್ಸಕ್ಕೆ ಯಾರಾದರೂ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವರೆಲ್ಲ ನಂಗೆ ಬೆಳಗ್ಗೆ ಎದ್ದು ಬೇಗ ಕ್ವಿಕ್ಕಾಗಿ ಕೆಲಸ ಮಾಡೋದಕ್ಕಾಗಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಯೂಸ್ ಮಾಡ್ಕೋಬೋದು. ಇದೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ, ತರಕಾರಿ ಎಲ್ಲ ತೊಳೆದು ವಾಶ್ ಮಾಡಿ ಕಟ್ ಮಾಡಿ, ಇದ್ರೊಳಗಡೆ ಕೊತ್ತಂಬರಿ ಕರಿಬೇವು ಅಥವಾ ಏನೇ ಒಂದು ತರಕಾರಿ, ಕ್ಯಾರೆಟು ಬೀಟ್ರೋಟು ಈ ರೀತಿ ಎಲ್ಲ ಕಟ್ ಮಾಡಿಟ್ಟರೆ ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ.
ಚೆನ್ನಾಗಿದೆ. ಬೆಳ್ಳುಳ್ಳಿ ಎಸ್ಲು ಬರುತ್ತಲ್ಲ ಅದೆಲ್ಲನೂ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಇದ್ರೊಳಗಡೆನೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲೇ ವಾಶು ಕೂಡ ಮಾಡ್ಬೋದು. ಸೈಡಲ್ಲೆಲ್ಲನೂ ಕೂಡ ಓಪನ್ ಇದೆ ನೋಡಿ, ಆ ಥರ ತುಂಬ ಚೆನ್ನಾಗಿದೆ. ಒಂಥರ ಅಟ್ರ್ಯಾಕ್ಟಿವ್ ಆಗಿದೆ ನೋಡೋದಕ್ಕೂ. ನನಗಿಷ್ಟ ಆಯಿತು ತೊಗೊಂಡಿರೋದಕ್ಕೂ ಅದಕ್ಕೂ. ಹೇಗೆ ಅನ್ನಿಸ್ತು ನೀವು ಅನ್ನೋದನ್ನು ಕಮೆಂಟ್ ಮಾಡಿ. ಇದ್ರ ಲಿಂಕ್ ಬೇಕಾದರೆ ನಾನು ಕೇಳಿ ಕಮೆಂಟಲ್ಲಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ, ಸರಿನಾ? ನನಗಂತೂ ಸಖತ್ ಇಷ್ಟ ಆಯಿತು. 6 ಬಾಕ್ಸಸ್ ಇದೆ. 6 ಥರದ ತರಕಾರಿನ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಮಲ್ಟಿ ಸ್ಟೋರೇಜ್ ಕಂಟೈನರ್ ಅಂತ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದಾದ ಮೇಲೆ ನೆಕ್ಸ್ಟ್ ಡೇ ಅಂದರೆ ನೋಡ್ತಾ ಇದ್ದೀರಲ್ವ, ಶನಿವಾರ. ನಾನು ನಿನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಅರ್ಧ ವೀಡಿಯೋನ ಎಡಿಟಿಂಗ್ ಮಾಡಿದೆ ನಿನ್ನೆ. ಇವತ್ತು ಅರ್ಧ ವೀಡಿಯೋನ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಅನ್ನೋದೇ ನನಗೆ ಬಂದುಬಿಟ್ಟಿದೆ. ಇದು ಶುಕ್ರವಾರ ಶನಿವಾರದ ಬ್ಲಾಗ್ ಅಲ್ವಾ, ಶನಿವಾರದ ಬ್ಲಾಗ್ ಇದು. ನೋಡ್ತಾ ಇರ್ಬೋದು, ಇವತ್ತು ಕ್ಲೇ ಡೇ ಈ ಥರ ಎಲ್ಲನೂ ಒಂದು ಫಂಕ್ಷನ್ ಇತ್ತು. ಒಂಥರ ಮಾಡೆಲ್ ಥರ ಮಾಡೋದು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಕಡೆ ಸೈಡ್ ನಿಂತಿದ್ದಾರಲ್ವ ಇಬ್ಬರು, ಅಂದರೆ ಆ ಕಡೆ ಇಬ್ಬರು ಸ್ಯಾರಿ, ಈ ಕಡೆ ಸ್ವಲ್ಪ ಸ್ಕೈ ಬ್ಲೂ ಎಲ್ಲ ಸ್ಯಾರಿ ಉಟ್ಕೊಂಡಿದ್ರಲ್ವ, ಅವರು ಪ್ರಿನ್ಸಿಪಾಲು ಮತ್ತು ಕ್ಲಾಸ್ ಟೀಚರು. ಆ ಕಡೆ ಇರೋರು ಕ್ಲಾಸ್ ಟೀಚರೇನೆ, UKG ಮತ್ತು ಫ್ರೀ ನರ್ಸರಿ LKGಗೆ ಮಕ್ಕಳನ್ನೆಲ್ಲ, ಅಂದರೆ LKG ನರ್ಸರಿ ಮಕ್ಕಳನ್ನ ಕೂರಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ತಾಯಿದ್ರು. ಅದೇನೇನೋ ನಾವು ಬರೋಕ್ಕಿಂತ ಮುಂಚೆನೇ ಮುಗಿದೋಗಿದೆ. ಇವಾಗ ಸದ್ಯಕ್ಕೆ ಒಂದು ಫೋಟೋ ತೆಗೆಸ್ತಾಯಿದ್ರು. ಅದಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡು UKG ಮಕ್ಕಳು, ಈ ಸೆಕೆಂಡ್ ಸ್ಟ್ಯಾಂಡರ್ಡು ಇವ್ರ ಕೈಲೆಲ್ಲನೂ ಒಂಥರ ಏನೋ ಹಸಿ ತರಕಾರಿ ಇದರಲ್ಲಿ ಮಾಡೆಲ್ ಮಾಡೋದು ಆ ಥರ, ಮತ್ತು ಪ್ರಾಜೆಕ್ಟು ಐ ಲವ್ ಮಾಮ್, ಅದಕ್ಕೇ ಇದು ಮದರ್ಸ್ ಡೇ ಸ್ಪೆಷಲ್ಲು, ಈ ಥರ ಎಲ್ಲನೂ ಮಾಡೆಲ್ ಥರ ಮಾಡೋದು ಈ ತರಕಾರಿಗಳಲ್ಲಿ. ಆಮೇಲೆ ಮತ್ತು ಹಣ್ಣು ಅಷ್ಟೇ, ಆಪಲಲ್ಲಿ ಬೇರೆ ಥರ ತರಕಾರಿ, ಡಿಫ್ರೆನ್ಸು ಟೈಪ್ಸ್ ಆಫ್ ವೆಜಿಟೇಬಲ್ಸು, ಅದರಲ್ಲಿ ಯಾವ್ದಾರ ಮಾಡೆಲ್ ಮಾಡೋದು, ಅಟ್ರ್ಯಾಕ್ಟಿವ್ ಆಗಿ ಕಾಣೋದು, ಆ ಥರ ಎಲ್ಲ ಇತ್ತು. ಹಾಗೆಯೇ ಕ್ಲೇ ಬರುತ್ತಲ್ಲ, ಆ ಕ್ಲೇಯಲ್ಲಿ ಏನಾದರೂ ಒಂದೊಂದು ಮಾಡೆಲ್ ಮಾಡೋದು, ಮನೆ ಆಗಿರ್ಬೋದು, ನೇಚರ್ಸ್ ಆಗಿರ್ಬೋದು, ಹಾಗೆಯೇ ಇದು ಮಾಡೆಲ್ಲಾಗಿ ತರಕಾರಿಗಳಾಗಿರ್ಬೋದು, ಫ್ಲವರ್ಸು, ಫ್ರೂಟ್ಸು, ಈ ಥರ ಎಲ್ಲ. ಮತ್ತು ಇಂಡಿಯನ್ದು ಅಂದರೆ ಮ್ಯಾಪು, ಹಾಗೆಯೇ ಫ್ಲ್ಯಾಗು, ಈ ರೀತಿ ಎಲ್ಲ ಏನೋ ಒಂಥರ ಚೆನ್ನಾಗಿದೆ. ನೋಡ್ಬೋದು ನೀವು ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇಷ್ಟ ಆಯಿತು. ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಚೆನ್ನಾಗಿತ್ತು. ಇದು ಒಂಥರ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಅದ್ರ ಸುತ್ತ ಮನೆ, ಚೆನ್ನಾಗಿದೆ ಮಾಡೋದಕ್ಕೆ. ನೋಡೋದಕ್ಕೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಮನೆಗೆ ಕರ್ಕೊಂಬಂದಾದಮೇಲೆ ನನ್ನ ಮಗನ ಕೇಸರಿ ಬಾತ್ ಮಾಡಿದ್ದೆ ಇವತ್ತು. ಸರಿ ಆಯಿತು, ಮಳೆ ಬೇರೆ ಬರ್ತಾಯಿತ್ತು ಆಚೆ, ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ನಲ್ವ ಇವತ್ತು. ಸರಿ ಆಯಿತು, ಇದು ಚಿರೋಟಿ ರವೆ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಆಗೋ ಥರ ಕೇಸರಿ ಬಾತ್ ಮಾಡೋಣ ಅಂತ ಮಾಡಿ ನನ್ನ ಮಗನಿಗೂ ಕೊಟ್ಟಿದ್ದೀನಿ, ಚಿಕ್ಕವನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.